ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತು ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತ ನಮ್ಮ ಜೊತೆ. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವೀಕ್ ಆಗ್ತಾ ಇದೆಯಾ, ದಿನದ ದಿನಕ್ಕೆ BJP ಬಲಿಷ್ಠ ಆಗ್ತಾ ಇದೆಯಾ? ಯಾಕಂತಂದ್ರೆ DCC ಬ್ಯಾಂಕಿನ ಅಧ್ಯಕ್ಷರು ಜೊಲ್ಲೆಯವರಾದರು, ಅವ್ರು BJP ಅವರು, ಈಗಲೆಲ್ಲರೂ ಗೊತ್ತಿದ್ದಂಥ ವಿಷಯ. ಅವ್ರು ವೈಯಕ್ತಿಕ ಏನೂ ಇಲ್ಲ ರಾಜಕೀಯ, ಬಟ್ ಪಕ್ಷಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಇದೊಂದು ರೀತಿ BJP ಗೆಲುವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಇದೇ ಕಾಲಕ್ಕೆ ಇವತ್ತು ಸೌದಿಯವರಿಗೆ ಅವ್ರು ತಪ್ಪು ಮಾಡಿದಾರೋ ಇಲ್ಲವೋ ತನಿಖೆ ನಂತರ ಗೊತ್ತಾಗುವಂಥದ್ದು ಆರೋಪ ಪ್ರತ್ಯಾರೋಪ ನಡೀತಾನೆ ಇದ್ದಾವ. ಇವೆಲ್ಲ ನಡೀತಾ ಇದ್ದರು. ಈ ಸೌದಿಯವರಿಗೆ ಬೆನ್ನು ಕಟ್ಟೋದಕ್ಕೆ ಅಥವಾ ಅವ್ರು ಸರಿಯೋ ತಪ್ಪು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಯಾವುದೇ ಕಾಂಗ್ರೆಸ್ ಶಾಸಕರು ಬೆಂಬಲಿಸ್ತಾ ಇಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಡೆವಲಪ್ಮೆಂಟ್ಗಳು ಏನಾಗ್ತಾ ಇದ್ದಾವಪ್ಪ ಅಂತಂದ್ರೆ, ಈಗಾಗಲೇ ಮಾಜಿ MLA ರಮೇಶ್ ಕುಡ್ಚಿ ಅವರು ಸಹಿತ ರೆಬೆಲ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲ. ಅಂದ್ರೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ವೀಕ್ ಆಗ್ತಾ ಇದೆ. ಅದೇ ಕಾಲಕ್ಕೆ ನೋಡ್ರಿ CT ರವಿ ಅವ್ರದ್ದು ಆದ ಘಟನೆ ಆದಾಗ ಇಲ್ಲೇ ಬೆಳಗಾವಿಯಲ್ಲಿ ಆದಿತ್ತು. ಯಾವ ರೀತಿಯಾಗಿ BJPಗರು ಒಬ್ಬರಿಂದೊಬ್ಬರು ಸರಿಯೋ ತಪ್ಪೋ ಯಾರು ಗೊತ್ತಿಲ್ಲ. ಆ ಸಂದರ್ಭದಲ್ಲೂ ಇದೇ ಇತ್ತು. ಮೊದಲು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್, ಇನ್ನೊಂದು CT ರವಿ ಅವ್ರು ಬೈದಿದ್ದು ನಡೆದು ಹೋಯ್ತು, ಅದಲ್ಲೇ ಮುಚ್ಚಿ ಹೋಯ್ತು, ಏನೋ ಆಯಿತು ಬಿಡ್ರಿ ಅದಲ್ಲ. ಆದರೆ ಆ ಸಂದರ್ಭದಲ್ಲಿ ಸಂಘಟನೆಯನ್ನು ಅಥವಾ ಒಂದು ಒಕ್ಕಟ್ಟನ್ನು BJPಗರು ತೋರಿಸಿದಂಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ತೋರಿಸಲಿಲ್ಲ ಅನ್ನೋದು ಸಹಿತ ಅಷ್ಟೇ ಗಮನ ಇರೋದು. ಇಲ್ಲ ಯಾರ ರಾಜಕೀಯ ಏನು ಅಂತ ಹೇಳ್ತಾ ಇಲ್ಲ, ಬಟ್ ಕಾಂಗ್ರೆಸ್ನ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಇದು ಒಳ್ಳೆಯ ಡೆವಲಪ್ಮೆಂಟ್ ಅಲ್ಲ. ಮತ್ತು ಇನ್ನಷ್ಟೇನು ಚರ್ಚೆ ಆಗ್ತಾ ಇದೆಯಪ್ಪ ಅಂದರೆ, ಈ ಏನು ಘಟನೆ ನಡೀತಾ ಇದೆ, ಈ ಒಂದು ಏನು ಸೌದಿ ಮತ್ತು ಅವ್ರ ವರ್ಸಸ್ ಏನು ಇವತ್ತು ನಿಂಗಪ್ಪ ಏನು ಆರೋಪ ಮಾಡ್ತಾ ಇದ್ದಾರ, ಇದ್ರ ಒಂದು ಏನೋ ಘಟನೆಯಿಂದ ಈಗ ವಿಸ್ತರಣೆ ಆಗುವಂಥದ್ದು ಕ್ಯಾಬಿನೆಟು. ಆ ಕ್ಯಾಬಿನೆಟ್ ವಿಸ್ತರಣೆ ಆಗುವ ಸಂದರ್ಭದಲ್ಲೇ ಈ ಒಂದು ಘಟನೆ ಇದ್ದಿದ್ದರಿಂದಾಗೆ ಸಹಜವಾಗಿ ಈ ಸೌದಿಯವರು ಮಿನಿಸ್ಟರ್ ಆಗ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಅವ್ರ ಮೇಲೆ FIR ಆಯಿತು, ಅವ್ರ ಮೇಲೆ ಈಗ ಆರೋಪ ನಡೀತಾ ಇದೆ, ಇನ್ನೂ ಜೋರಾಗಿ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ, CCTV ಅದು ಇದು ಅಂತೇಳಿ. ಇವೆಲ್ಲ ಇರ್ಬೋದಿಲ್ಲ ಅಂತಲ್ಲ, ನೋಡ್ರಿ ಶಿಕ್ಷೆ ತಪ್ಪು ಮಾಡಿದಾಗ ಆಗ್ಬೇಕು. ಬಟ್ ಈ ಡೆವಲಪ್ಮೆಂಟ್ ಆಗಿದ್ದರಿಂದಾಗಿ ಸೌದಿ ಅವರು ಇವತ್ತು ಮಂತ್ರಿಗಿರಿ ತಪ್ಪು ಹೋಗ್ತದನ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ಒಂದು ಮಂತ್ರಿಗಿರಿ ತಪ್ಪು ಹೋಯ್ತಂದ್ರೆ ಸೌದಿಯವರು ಕಾಂಗ್ರೆಸ್ನಲ್ಲಿ ಉಳಿತಾರ. ಯಾಕಂತಂದ್ರೆ ಈಗಾಗಲೇ ಸೌದಿ ಮತ್ತು ನಮ್ಮ ಕತ್ತಿಯವ್ರ ಮಧ್ಯದಲ್ಲಿ ಗಳಶ ಕಂಠಶ. ಮತ್ತು ಕತ್ತಿಯವ್ರಿಗೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಹತ್ವ ಕೊಡ್ತಾ ಇದ್ದಾರೆ, ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರೆ. ಒಳ್ಳೆ ಪೋಸ್ಟ್ ಕೊಡುವಂಥದ್ದು ಮೋಸ್ಟ್ಲಿ ರಾಜ್ಯಸಭಾ ಸದಸ್ಯರು ಮಾಡಬೇಕು ಅನ್ನೋಂಥ ತಲೆಯಲ್ಲಿದ್ದಾರೆ. ಈಗಾಗಲೇ ಬೇರೆ ಸದಸ್ಯರು ಬಂದು ಅಡ್ಡಾಡಿ ಹೋಗಿದ್ದು ನೀವು ನೋಡಿದಿರಿ, ಕೇಳಿದಿರಿ. ಆ ಸಂದರ್ಭದಲ್ಲಿ ಅಭಯ್ ಪಾಟೀಲ್ ಆಯ್ತು, ಇನ್ನುಳಿದವರಾಯ್ತು, ಎಲ್ಲರೂ ಯಾವ ರೀತಿಯಾಗಿ ತಮ್ಮ ಒಗ್ಗಟ್ಟನ್ನು ತೋರಿಸಿದ್ರು. ಆ ಒಗ್ಗಟ್ಟು ಯಾಕೋ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ, ಒಳಜಗಳು ಹೆಚ್ಚಾಗ್ತಾ ಇದ್ದಾವಂತ. ಶಂಭು ಕಡಲ್ಕರ್ ಜೊತೆಗೂ ಇಂಥ ತಿಕ್ಕಾಟಾಯಿತು ನಮ್ಮ ಸತೀಶ್ ಅವ್ರಿಗೆ, ಅವ್ರಿಗೆ ಟಿಕೆಟ್ ಕೊಡೋ ಮುಂದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದೇ ಕಾಲಕ್ಕೆ ತಮ್ಮಣ್ಣವ್ರಿಗೆ ಮತ್ತು ನಮ್ಮ ಸತೀಶ್ ಅವ್ರಿಗೂ ತಿಕ್ಕಾಟಾಗಿದ್ದು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ನಮ್ಮ ಪಟ್ಟಣವ್ರಿಗೂ ಮತ್ತು ಸತೀಶ್ ಅವ್ರಿಗೂ ಅಷ್ಟು ಕಷ್ಟ ಇರ್ಬೋದು, ಒಳ್ಳೆ ದೋಸ್ತಿಗೆ ಮಾತಿನಲ್ಲೇ. ಬಟ್ ರಾಜಕೀಯ ಬಂದಾಗ ಅಷ್ಟು ಕಷ್ಟ ಅದ. ಇವೆಲ್ಲನೂ ಅದೇ ಕಾಲಕ್ಕೆ ನಮ್ಮ ಈ ಬೈಲೊಂಗಲದ ಮಹಂತೇಶ್ ಕೌಸಲ್ಗೆ ಯಾವುದು ಸಹಿತ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಜೊತೆಗೂ ಅಷ್ಟೇ ಕಷ್ಟ ಅದಂತ ಅನ್ನಿಸ್ತದೆ. ಅಂದ್ರೆ ಒಂದು ರಾಜಕೀಯ ಲಾಭದ ಲೆಕ್ಕದಲ್ಲಿ ಅದಾವ. ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಎಲ್ಲಿ ವೀಕ್ ಆಗ್ತಾ ಇದೆಯಾ ಅಥವಾ ಒಂದು ದ್ವೀಪ ಆಗ್ತಾ ಇದ್ದಾವ ಅಂತ. ಒಬ್ಬೊಬ್ಬರು ಸಪ್ರೇಟ್ ದ್ವೀಪನ, ನಮಗೆ ನೀವು ಸಂಬಂಧ ಇಲ್ಲ, ನಿಮ್ಗೆ ನಾವು ಸಂಬಂಧ ಇಲ್ಲ, ನಿಮ್ಗೆ ಸಮಸ್ಯೆ ಬಂದರೆ ನೀವು ಎದುರು ಸರಿ, ನಮ್ಮ ಸಮಸ್ಯೆ ಬಂದ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಮನೋಸ್ಥಿತಿಯಲ್ಲಿ ಬೆಳೆದದನ ಅಂತ. ಹೀಗಾದಾಗ ಈಗ ಸ್ವತಃ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು DCC ಬ್ಯಾಂಕಿನ ಅಧ್ಯಕ್ಷರು ಮಾಡ್ರಿ ಅಂತ ಸ್ವಚ್ಛವಾಗಿ ಹೇಳಿದಾಗ ಸೂಚನೆ ಕೊಟ್ಟಾಗ ಸಹಿತ ಅದು ಪಾಪ ಅವ್ರು ಮಾತು ಕೊಟ್ಟಿದ್ದರು. ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಏನಪ್ಪ ಅಂತಂದ್ರೆ ಸತೀಶ್ ಅವರಾಗಿರ್ಬೋದು, ಜೊಲ್ಲೆ ಅವರು ಅಧ್ಯಕ್ಷ ಮಾಡಿದ್ರು. ಆ ಒಂದು ಕಾರಣಕ್ಕೂ ಸಹಿತ ಎಷ್ಟೋ ಬಗ್ಗೆ ಎಷ್ಟು ಅಸಂತೋಷ ಕಾಂಗ್ರೆಸ್ನಲ್ಲಿದೆ ಅನ್ನೋದು ನಾವು ಮರಲಿಕ್ಕಾಗೋದಿಲ್ಲ. ಈಗಾಗಲೇ ಆರಂಭದಲ್ಲಿ ಹೇಳಿದೆ, ರಮೇಶ್ ಕುಡ್ಚಿ ಅವರಂತ ರೆಬಲ್ ಆಗಿದ್ದಾರೆ ಈ ಒಂದು ಹೊಸ ಈ ನಮ್ಮ ಸತೀಶ್ ಅವರ ಉಸ್ತುವಾರಿ ಅಥವಾ ಕಾಂಗ್ರೆಸ್ನ ಕೆಲಸದಿಂದಾಗಿ. ಹೀಗಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಮುಂಬರುವ ಚುನಾವಣೆಯಲ್ಲೇ ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅನ್ನೋ ಚರ್ಚೆ ಈಗಲೇ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಈಗಂತೂ ಎಲ್ಲರದ್ದು ಒಂದು ಕಣ್ಣು ಎದುರು ಮೇಲಪ್ಪ ಅಂತಂದ್ರೆ ಸೌದಿ ಕಾಂಗ್ರೆಸ್ನ ಉಳಿತಾರ ಅಥವಾ ಜಗದು ಹೋಗ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಈ ಡೆವಲಪ್ಮೆಂಟ್ ಆಗೋದನ್ನು ನೋಡಿದಾಗ ಸಹಜವಾಗಿ ಇದು
ಸಹಜವಾಗಿ ಇದು ಏನಾಗಬಹುದು ಬಹುಶಃ ಅನ್ನುವಂಥದ್ದು ನೆನಪಿಸ್ಕೊಂಡಾಗ ಸಪೋಸ್ ಏನಾದರೂ ಮಂತ್ರಿಗಿರಿ ತಪ್ಪಿದ್ರೆ ಮೋಸ್ಟ್ಲಿ ಸೌದಿಯವರು ಪಕ್ಷದಲ್ಲಿ ಉಳಿಯೋದಿಲ್ಲ ಅನ್ನುವಂಥದ್ದು. ಮತ್ತು ಈಗಾಗಲೇ ಬಿ ಜೆ ಪಿಗೂ ಗೊತ್ತಾಗಿದೆ ಅವರ ಮಹತ್ವ. ಯಾಕಪ್ಪ ಅಂತಂದ್ರೆ ಅವರು ನಿಜವಾಗಿಯೂ ಅಲ್ಲಿ ತಮ್ಮ ಭಾಗದಲ್ಲೇ ಅಥಣಿ ಭಾಗದ ಸುತ್ತಮುತ್ತಲೆಲ್ಲ ಪ್ರಭಾವಿಯಾದ ನಾಯಕರಿದ್ದಾರೆ. ಜೊತೆಗೆ ಜೊಲ್ಲೆ ಅವರು ಇನ್ನೂ ಬಿ ಜೆ ಪಿಯಲ್ಲಿದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೋಗ್ತಾರೋ ಇಲ್ಲೋ ಬೇರೆ ವಿಷಯ ಅದು. ಬಟ್ ಇವತ್ತಂತೂ ಬಿ ಜೆ ಪಿಯಲ್ಲಿ ಇದ್ದುಕೊಂಡು ಅಧ್ಯಕ್ಷರಾಗಿದ್ದಾರೆ. ಅದ್ರ ಜೊತೆಗೆ ತಾವು ಬಿ ಜೆ ಪಿಗಂತೂ ಇವತ್ತು ಗುರುತಿಸ್ಕೊಳ್ಳುವಂಥವ್ರು ಇದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಏನೋ ಹಿಂದೆ ಅವರಲ್ಲಿ ಬಂದಿದ್ದು ತಕರಾರು ಕತ್ತಿ ಮತ್ತು ಅವ್ರ ಮಧ್ಯದಲ್ಲಿ ಬಂದಿದ್ದ ಕಾರಣಕ್ಕನ ಸೋಲಾಯಿತು ಅನ್ನೋದು ನಾವು ನೋಡಿದ್ವಿ ಇಂದಿನ ದಿನಗಳಲ್ಲೇ. ಅದಕ್ಕೆ ಇವತ್ತು ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಜೊಲ್ಲೆ ಅವರು ಎಲ್ಲಿವರೆಗೆ ನಮ್ಮ ಈ ಜಾರಕಿಹೊಳಿ ಕುಟುಂಬದ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಹೋಗ್ತಾರೆ. ಅದು ನಾಳೆ ಈ ಇಲೆಕ್ಷನ್ ಬಂದಾಗ 2022 ಅಥವಾ 29ರಲ್ಲಿ ಲೋಕಸಭಾದ ಬರ್ತದೆ. ಆ ಒಂದು ಸಂದರ್ಭದಲ್ಲಿ ಆಯಿತು ಏನಾದರೂ ಚೇಂಜ್ ಆಗಬಹುದಾ? ಯಾಕೆಂತಂದರೆ ಚೇಂಜ್ ಅಂದರೆ ಜೊಲ್ಲೆಯವರು ಮತ್ತು MP ಸೀಟಿಗೆ ಪ್ರಯತ್ನ ಮಾಡ್ಬೋದಾ, ಬಟ್ ಕತ್ತಿಯವ್ರನ್ನ ಮಾಡಿಸ್ಬೋದಾ? ಯಾಕಂದರೆ ಇವೆಲ್ಲನೂ ನೋಡಿದಾಗ ವಿಶೇಷವಾಗಿ ಕಾಂಗ್ರೆಸ್ ಇದ್ದು ಹೆಚ್ಚಿನ ಒಂದು ಸಂಘಟನೆ ಒಗ್ಗಟ್ಟು ಬಿ ಜೆ ಪಿಯಲ್ಲಿ ಕಾಣ್ತದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ದಿನಕ್ಕೆ ವೀಕ್ ಆಗ್ತಾಯಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ ಅಂತ ವಿಶೇಷವಾಗಿ. ಯಾಕಂದರೆ ಒಬ್ಬ ಒಳ್ಳೆಯ ಸೀನಿಯರ್ ಒಳ್ಳೆಯ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಮತ್ತು ಪ್ರಭಾವಿ ಆದಂಥವ್ರು ತಮ್ಮ ಏರಿಯಾದಲ್ಲೇ ಅಂಥ ಸೌದಿಯವರ ಒಂದು ವಿರೋಧವಾಗಿ ಇರಲಿ, ಪಕ್ಷದ ದೃಷ್ಟಿಯಿಂದ ವಿರೋಧ ಆಗಲಿ, ಆ ಪ್ರಶ್ನೆ ಬೇರೆ. ಬಟ್ ವೈಯಕ್ತಿಕ ಗ್ರಜಸ್ ಅನ್ನೋ ನೆಪದಲ್ಲೇ, ವೈಯಕ್ತಿಕ ದ್ವೇಷದ ನೆಪದಲ್ಲೇ ಇದು ಬೆಳೀತಾ ಹೋಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಇದು ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಯಾರು ಸತ್ಯವಂತರಾಗ್ತಾರೆ ಸುಳ್ಳುವಂತರಾಗ್ತಾರೆ ಅದು ಬೇರೆ ವಿಷಯ. ಯಾಕಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಹಜನ. ಆ ವಿಷಯದಲ್ಲೇ ಎರಡು ಮಾತಿಲ್ಲ. ಆದರೂ ಸಹಿತ ಪಾರ್ಟಿ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳಲ್ಲಿ ಕಾಂಗ್ರೆಸ್ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಲ ಏನೋ ಒಳ್ಳೆಯ ರಿಸಲ್ಟ್ ತೊಗೊಂಡು ಬಂದದ. ಬಟ್ ಇದೇ ಮುಂದಿನ 2022ರಲ್ಲಿ ಸೇಮ್ ರಿಸಲ್ಟ್ ಬರ್ತದೆ ಅನ್ನೋಂಥ ಪ್ರಶ್ನೆಗಳು ಈಗ ಮಾತ್ರ ಹೇಳ್ತಾ ಇದ್ದಾವಂತ. ಯಾಕಂದ್ರೆ ಒಬ್ಬೊಬ್ಬರಿಂದ ಒಂದು ಪರಿಣಾಮ ಆಗ್ತಾ ಇರ್ತದೆ, ಇಲ್ಲಂತಲ್ಲ. ಮತ್ತು ಲಾಸ್ಟ್ ಎಲೆಕ್ಷನ್ದಲ್ಲಂತೂ ನಿಮಗೂ ಗೊತ್ತದ, ಶಾರ್ ಅವರು ಪೂರ್ಣ ಪ್ರಮಾಣದಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರ ಕೈಗೆಲ್ಲ ಕೊಟ್ಟಿದ್ರು ಅವರು. ಅದ್ರ ರಿಸಲ್ಟ್ ಏನಾಯಿತು ಅಂದರೆ ಗೋಕಾಕ್ ಒಂದನ್ನು ಬಿಟ್ಟರೆ ಉಳಿದ ಕಡೆ ಎಲ್ಲೂ ಈ ಒಂದು ಬಿ ಜೆ ಪಿ ಯಶಸ್ವಿ ಆಗಲಿಲ್ಲ ಅನ್ನೋದು ಗಮನಿಸಬೇಕಾಗ್ಯದ. ಜೊತೆಗೆ ಆ ಸಂದರ್ಭದಲ್ಲೇ ವಿಶೇಷವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳಕರನ್ನು ಸೋಲಿಸ್ತಾನೆ ಪ್ರಯತ್ನ ಮಾಡಿದರು ರಮೇಶ್ ಅವರು, ಆಗಲಿಲ್ಲ ಆ ಸಂದರ್ಭದಲ್ಲೇ. ಮತ್ತು ಅದೇ ಕಾಲಕ್ಕೆ ಸೌದಿಯವರು ಅಲ್ಲಿ ಗೆದ್ಕೊಂಡು ಬಂದುಬಿಟ್ರು. ಇದು ಸಹಿತ ಅಷ್ಟೇ ಗಮನಾರ್ಹದ. ಹೀಗಾಗಿ ಒಟ್ಟಾರೆಯಾಗಿ ಈ ಪಿಕ್ಚರ್ ನೋಡಿದಾಗ ಕಾಂಗ್ರೆಸ್ ಮಾತ್ರ ಇದೇ ಸೇಮ್ ರಿಸಲ್ಟನ್ನು ಮುಂಬರುವ ಚುನಾವಣೆಯಲ್ಲಿ ಕೊಡ್ತದನ ಅನ್ನುವಂಥದ್ದು ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಬಿ ಜೆ ಪಿಗಿಂತ ಹೆಚ್ಚಿನ ಅಂತರ್ದ್ವಂದ್ವಗಳು ಕಾಂಗ್ರೆಸ್ಸಲ್ಲಿ ಭಾಳ ಕಾಡ್ತಾ ಇದ್ದಾವೆ. ಹೀಗಾಗಿ ಮುಂಬರುವ ದಿನಗಳು ಮಾತ್ರ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಹೇಳ್ಕೊಳ್ಳೋಂಥ ರಿಸಲ್ಟ್ ಪಡೀಲಿಕ್ಕಿಲ್ಲ ಅನ್ನುವಂಥ ಮಾತುಗಳು. ಅದಕ್ಕೆ ಇವತ್ತು ಅದೇ ಚರ್ಚೆ ಮಾಡುವಂಥ ಅನಿವಾರ್ಯತೆ ಬಂತದ್ದು. ಕಾರಣ ಇಷ್ಟ, ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ನಲ್ಲೇ ಅಂತರ್ಜಾಲಗಳು ಇದೇ ರೀತಿ ಮುಂದುವರೆದ್ರೆ ನಾ ಹೆಚ್ಚು ನೀ ಹೆಚ್ಚು ಅನ್ನೋಂಥ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆದ್ರೆ ಖಚಿತವಾಗಿಯೂ ಕಾಂಗ್ರೆಸ್ಸಿಗೆ ಹಿಂಬಳಿತ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಅದೇ ಕಾಲಕ್ಕೆ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿದ್ದು, ಹೌದು ಈಗಾಗಲೇ ಕತ್ತಿಯವರಿಗೆ ಮತ್ತು ಜೊಲ್ಲೆಯವರಿಗೆ ಟಗ್ ಆಫ್ ವಾರ್ ಅದ ಅಂತೇಳಿ. ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಏನಾಗ್ತಾ ಇದೆಪ್ಪ ಅಂತಂದ್ರೆ ಈ ರಾಯಭಾಗದವರು ಸಹಿತ ವಿಶೇಷವಾಗಿ ಬಿ ಜೆ ಪಿ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಕತ್ತಿ ಮತ್ತು ಇನ್ನುಳಿದವರು ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ರಿಪ್ಟ್ ಅಂದರೆ ಏನಂತ ನೀವು ಅದಕ್ಕೆ ಒಡಕು ಇಲ್ಲಿ ಬಿ ಜೆ ಪಿಗಿಂತ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ. ಅದರ ಪರಿಣಾಮ ಆಗ್ತದೆ ಅಂದರೆ ಮುಂಬರುವ ದಿನಗಳಲ್ಲೇ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ಸಿನ ಸೀಟುಗಳು ಸೋಲುವಂಥದ್ದು. ಮತ್ತು ಈಗ ಪಂಚಾಯತದ ಚುನಾವಣೆಗಳು ಬಂದು ಈ ಸಂದರ್ಭದಲ್ಲಿ ಇಲ್ಲೇ ಯಾವ ಪಕ್ಷ ಯಾವುದೇನು ಅಂತ ಏನಿಲ್ಲ. ಯಾಕೆ ಈಗಾಗಲೇ DCC ಬ್ಯಾಂಕ್ನಾಗ ಯಾವ ರೀತಿ ಆ ಥರ ಎಲೆಕ್ಷನ್ ಹಂಗೆ ಇಲ್ಲೂ ಆಗುವಂಥದ್ದು. ಬಟ್ ಮೊದಲಿನ ಹೊಂದಾಣಿಕೆ ಕತ್ತಿ ಮತ್ತು ಜಾರಕಿಹೊಳಿ ಸಹೋದರ ಮಧ್ಯದಲ್ಲಿ ಇಲ್ಲ ಅನ್ನುವಂಥದ್ದು ಗಮನಿಸಿದಾಗ ಇಲ್ಲೂ ಸಹಿತ ಸಾಕಷ್ಟು ಪರಿಣಾಮಗಳು ತೋರಿಸುವಂಥ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದ್ರೆ ಬಿ ಜೆ ಪಿಗರಲ್ಲಿ ಒಗ್ಗಟ್ಟಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಮುಂಬರುವ ಪಂಚಾಯತ್ ಚುನಾವಣೆಗಳಲ್ಲಿ ಆಗಿರ್ಬೋದು, ಯಾವುದೇ ತಾಲೂಕು ಮಟ್ಟದಾಗಲಿ ಜಿಲ್ಲಾ ಮಟ್ಟದಾಗಲಿ ಅಲ್ಲಿ ಇದು ತೋರಿಸುವಂಥ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಮಾತ್ರ ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಯಾಕೋ ಅಂತರ್ಜಗಳದಿಂದಾಗೆ ಒಂದಿಷ್ಟು ಈ ಜಿಲ್ಲೆ ಮೇಲಿನ ಹಿಡಿತವನ್ನು ಕಳ್ಕೊಳ್ತಾ ಇದೆ ಅಂತ ಒಂದು ಮಾತಾಡುವಂಥದ್ದು. ಬಟ್ ಆದರೆ ಜಾರಕಿಹೊಳಿ ಅವ್ರು ಮಾತ್ರ ತಮ್ಮ ಕೌಟುಂಬಿಕ ಬೆಳೀತಾ ಇರ್ತಾರೆ, ಆ ಪ್ರಶ್ನೆ ಬೇರೆ. ಯಾಕಂದರೆ ಇಬ್ಬರು ಬಿ ಜೆ ಪಿಯಲ್ಲಿದ್ದಾರೆ, ಒಬ್ಬರು ಕಾಂಗ್ರೆಸ್ನಲ್ಲಿದ್ದಾರೆ. ಯಾವುದು ಬಂದರೂ ನಮ್ದು ಎಳೆದಪ್ಪ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಮೇಲೆ ಅವ್ರು ಹೊರಟಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಅವ್ರ ಕುಟುಂಬಕ್ಕೆ ಇದು ಇಫೆಕ್ಟ್ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೆ ಅವರು ಒಬ್ಬರಂತೂ ಕಾಂಗ್ರೆಸ್ನ ಬೆಳೆಯವರು, ಇನ್ನಿಬ್ಬರಂತೂ ಬಿ ಜೆ ಪಿಲಿರೋರು.
ಆದ್ರೆ ಯಾವ್ದು ಬಂದರೂ ನಮ್ಮದಪ್ಪ ಅನ್ನುವಂಥ ಲೆಕ್ಕದಲ್ಲಿ ಅವರಿದ್ದಾರೆ. ಹೀಗಾಗಿ ಆದರೆ ಇದ್ರ ಹೊಡೆತ ಯಾರಿಗೆ ಬೀಳ್ತದಪ್ಪ ಅಂದ್ರೆ ಕಾಂಗ್ರೆಸ್ಗೆ ಬೀಳ್ತದೆ ಅನ್ನೋದು ಅಷ್ಟ ಸತ್ಯ. ದೊಡ್ಡ ಜಿಲ್ಲೆ ಇರೋ ಮುಂದೆ ಇಲ್ಲಿ ಕಾಂಗ್ರೆಸ್ನ ಹೆಚ್ಚಿನ ಪ್ರಮಾಣದ MLAಗಳು ಆರಿಸಿ ಬರೋದ್ರಿಂದಾಗಿ ಹೆಚ್ಚು ಅನುಕೂಲ ಕಾಂಗ್ರೆಸ್ಗೆ ಆಗ್ತದೆ ಅನ್ನೋದು. ಯಾಕಂದರೆ ಬೆಂಗಳೂರು ಬಿಟ್ಟರೆ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ. ಹೀಗಾಗಿ ಬೆಳಗಾವಿ ರಾಜಕೀಯದ ಎಲ್ಲರೂ ಕಣ್ಣಿರೋದ್ರಿಂದಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಮಾತ್ರ ಹಿಂದಿನಗಿದ್ದು ವೀಕ್ ಆಗ್ತಾ ಇದೆ ಅನ್ನೋಂಥ ಭಾವನೆ ಭಾಳಷ್ಟು ಜನ ಕಾಂಗ್ರೆಸ್ಸಿನಲ್ಲೇ ಮೂಡ್ತಾ ಇದೆ. ಮತ್ತು ಕಾಂಗ್ರೆಸ್ಸಿನ ಅಂತರ್ಜಗಳದಿಂದಾಗಿ ಕಾಂಗ್ರೆಸ್ ಮುರಿದು ಬೀಳ್ತದೆ ಅಂತ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಜೊತೆಗೆ ಇದೇ ಸಂದರ್ಭದಲ್ಲೇ BJP ತನ್ನ ಏನೇನು ಕಳ್ಕೊಂಡಿತ್ತು ಅದನ್ನು ರೀಗೇನ್ ಮಾಡ್ಕೊಳ್ಳೋ ಸಲುವಾಗಿ ಜೊತೆಗೆ ಈ ಸೌದಿ ಅವ್ರ ಜೊತೆಗೂ ಸಂಪರ್ಕದಲ್ಲಿ ಅದಪ್ಪ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಖರ್ಚಿಯವ್ರ ಮೂಲಕ ಆಗಲಿ ಇನ್ನುಳಿದವ್ರ ಮೂಲಕ ಆಗಲಿ ಮೋಸ್ಟ್ಲಿ ಈ ಒಂದು ಡೆವಲಪ್ಮೆಂಟ್ ಆಯ್ತಪ್ಪ ಅಂದ್ರೆ ಮುಂಬರುವ ದಿನದೊಳಗೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಮಾತ್ರ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೇ ಒಂದಿಷ್ಟು ಹೊಡೆತ ತಿನ್ನುತ್ತದೆ ಅನ್ನುವಂಥ ಮಾತುಗಳು ಸಾರ್ವಜನಿಕವಾಗಿ ಎಲ್ಲರೂ ಜನ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗರಡಿ ವಂದನೆಗಳು.